ಎಸ್, ಇವತ್ತು ನಾನು ತಿಳಿಸ್ಕೊಡ್ತಿರೋಂಥ ವಿಷಯ, ಈಗ ಗೊತ್ತಿಲ್ಲದೆ ಏನಾದರೂ ವಯಾಗ್ರಾ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟಿದ್ರೆ ಅದರಿಂದ ಏನೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಸ್, ವಯಾಗ್ರಾ ಏನಕ್ಕೆ ತಗೋತಾರೆ ಅಂತ ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ. ಹೌದು, ಯಾರಿಗೆ ಈ ಎರೆಕ್ಷನ್ ಪ್ರಾಬ್ಲಮ್ ಅಂದರೆ ನಿಮಿರುವಿಕೆ ಪ್ರಾಬ್ಲಮ್ ಇರುತ್ತೆ ಮತ್ತು ತುಂಬ ಸಮಯ ಸೆಕ್ಸ್ ಮಾಡಬೇಕು ಅಂತ ಇರೋ ಅಂಥವ್ರು ಈ ವಯಾಗ್ರಾ ಟ್ಯಾಬ್ಲೆಟ್ನ ಯೂಸ್ ಮಾಡ್ತಾರೆ. ಸೊ ಗೊತ್ತಿಲ್ಲದೆ ಕೆಲವೊಬ್ರು ಯೂಸ್ ಮಾಡಿಬಿಟ್ಟಿರ್ತಾರೆ, ಬಟ್ ಅದರಿಂದ ಏನೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿರೋದಿಲ್ಲ. ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ವಯಾಗ್ರಾದಲ್ಲಿ 25 mg 50 mg ಸಿಗುತ್ತೆ, ನಿಮಗೆ 2 ಡೋಸೇಜಲ್ಲಿ ಸಿಗುತ್ತೆ. ಸೊ ನೀವೇನು ಅನ್ಕೊಂತೀರಾ, ಯಾರೋ ಫ್ರೆಂಡ್ ಹೇಳಿದ್ರು ಅಂತನೋ ಅಥವಾ ಬೇರೆ ಯಾರೋ ಹೇಳಿದ್ರು ಟ್ರೈ ಮಾಡು, ಸೊ ಇದರಿಂದ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ರು ಅಂತ ಕೆಲವರು ಯೂಸ್ ಮಾಡುವಂಥವ್ರು ಇರ್ತೀರ. ಏನಪ್ಪ ಅಂದರೆ ಯಾರ ಬಾಡಿಗೆ ಎಷ್ಟು ಡೋಸೇಜ್ ಬೇಕಾಗುತ್ತೆ ಅಂದರೆ, ಈಗ ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಈಗ ನಾವು ಒಂದು ಮಗುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಡಾಕ್ಟ್ರು ಮಕ್ಕಳಿಗೆ ಎಷ್ಟು ಡೋಸೇಜ್ ಇರಬೇಕು, ದೊಡ್ಡವ್ರಿಗೆ ಎಷ್ಟು ಡೋಸೇಜ್ ಇರಬೇಕು, ಸೊ ಅದೇ ಥರ ಅವ್ರಿಗೆ ಮೆಡಿಸಿನ್ ಕೊಡ್ತಾರೆ ಅಲ್ವಾ. ಸೊ ಹಾಗೇನೆ ಯಾವ ವ್ಯಕ್ತಿಯ ಬಾಡಿಗೆ ಎಷ್ಟು ಡೋಸೇಜ್ ಅವಶ್ಯಕತೆ ಇದೆ ಅನ್ನೋದನ್ನ ತಿಳ್ಕೊಂಡು ನೀವು ಅದನ್ನ ವಯಾಗ್ರಾ ಟ್ಯಾಬ್ಲೆಟ್ನ ತಗೋಬೇಕಾಗುತ್ತೆ. ಸೊ ಇದನ್ನ ಇನ್ನೊಂದು ಹೆಸರಲ್ಲಿ ಹೇಳ್ತಾರೆ ಸೆಲ್ಡಿನಾಫಿಲ್ ಅಂತ, ಅಂದ್ರೆ ವಯಾಗ್ರಾ ಇನ್ನೊಂದು ಹೆಸರು ಬಂದು ಸೆಲ್ಡಿನಾಫಿಲ್ ಅಂತ ಹೇಳ್ತಾರೆ. ಸೊ ಇನ್ ಕೇಸ್ ನೀವೇನಾದ್ರೂ ಆ ಟ್ಯಾಬ್ಲೆಟ್ನ ತಗೊಂಡಿದ್ರೆ ಏನೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ನೋಡೋದಾದ್ರೆ, ನಂಬರ್ 1 ಅಂದ್ರೆ ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗುತ್ತೆ. ಕಾನ್ಸ್ಟಿಪೇಷನ್ ಮೀನ್ಸ್ ಮೋಷನ್ ಅಲ್ಲಿ ನಿಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು, ಅಂದ್ರೆ ಲೂಸ್ ಮೋಷನ್ ಆಗ್ಬೋದು, ಇಲ್ಲ ಕಾನ್ಸ್ಟಿಪೇಷನ್ ಆಗ್ಬೋದು. ಸೊ ಎರಡರಲ್ಲಿ ಒಂದು ಪ್ರಾಬ್ಲಮ್ ನಿಮಗೆ ಅದು ಅಡ್ಜಸ್ಟ್ ಆಗಲಿಲ್ಲ ಅಂದರೆ 100% ನಿಮಗೆ ಅದು ಸೈಡ್ ಎಫೆಕ್ಟ್ ಆಗುತ್ತೆ. ಒಂದು 2-3 ಡೇಸ್ ಏನಪ್ಪಾ ಅಂದರೆ ತಲೆನೋವು ಬರೋವಂಥದ್ದು, ಅಂದರೆ ಅರ್ಧ ತಲೆನೋವು ಸ್ಟಾರ್ಟ್ ಆಗುವಂಥದ್ದು ಯಾವಾಗ ನೀವು ಆ ಟ್ಯಾಬ್ಲೆಟ್ನ ತಗೋತೀರಾ. ಸೊ ಅವಾಗ ನಿಮಗೆ ತಲೆ ನೋವು ಸ್ಟಾರ್ಟ್ ಆಗುವಂಥದ್ದು. ಮತ್ತೆ ಇನ್ನು ಕೆಲವ್ರು ಯಾರು ತಗೋಬಾರ್ದು ಅಂದರೆ, ಈ ಏನು ವಯಾಗ್ರಾ ಟ್ಯಾಬ್ಲೆಟ್ ಇದೆ, ಸೊ ಇದನ್ನ ಯಾರು ಮುಟ್ಲೇಬಾರ್ದು ಅಂತ ನೋಡೋದಾದ್ರೆ, ಯಾರಿಗೆ ಈ BP ಮತ್ತು ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಅಲ್ವಾ, ಈ ಹಾರ್ಟ್ ಆಪ್ರೇಷನ್ ಆಗಿರೋವಂಥವ್ರು, BP ಪ್ರಾಬ್ಲಮ್ ಇರೋವಂಥವ್ರು, ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಯಾರೋ ಹೇಳಿದ್ರು ಅಂತನಾಗಲಿ ಅಥವಾ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಅಂತ ಆಗಲಿ ನೀವು ವಯಾಗ್ರಾ ಟ್ಯಾಬ್ಲೆಟ್ನ ಟಚ್ ಕೂಡ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಅದರಿಂದ ಸಮ್ಟೈಮ್ಸ್ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಂಥದ್ದು ಇರುತ್ತೆ ಮತ್ತು ಲೋ ಆಗುವಂಥದ್ದು ಇರುತ್ತೆ. ಇದರಿಂದ ಏನು ಬೇಕಾದರೂ ಆಗ್ಬೋದು. ಸೊ ಅದಕ್ಕೆ ಯಾರೇ ಆಗಲಿ ವಿತೌಟ್ ಡಾಕ್ಟರ್ ಕನ್ಸಲ್ಟೇಷನ್ ಯಾವುದನ್ನು ಟ್ರೈ ಮಾಡುವಂಥದ್ದು ಹೌದಲ್ವಾ. ಸೊ ಇನ್ ಕೇಸ್ ನಿಮಗೆ ಅದು ಅವಶ್ಯಕತೆ ಇದೆ, ನೀವು ಅದನ್ನು ತಗೋಬೇಕು ಅನ್ನೋ ಹಾಗಿದ್ರೆ ದಯವಿಟ್ಟು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. ಮಾಡಿ ನಿಮ್ಮ ದೇಹಕ್ಕೆ ಎಷ್ಟು ಡೋಸೇಜ್ ಅವಶ್ಯಕತೆ ಇದೆ ಅದನ್ನು ನಿಮ್ಮ ಡಾಕ್ಟರ್ ಹತ್ರ ಕೇಳಿ. ತಗೊಳ್ಳೋದಕ್ಕಿಂತ ಮುಂಚೆ ನಾವೆಲ್ಲ ಏನು ಪ್ರಿಕಾಷನ್ಸ್ ತಗೋಬೇಕು ಅದನ್ನು ತಗೊಳ್ಳೇಬೇಕಲ್ವ. ಯಾವುದೇ ಟ್ಯಾಬ್ಲೆಟ್ ಆಗಿರಲಿ, ಅದೊಂದೇ ಅಂತ ಅಲ್ಲ, ಯಾವ ಟ್ಯಾಬ್ಲೆಟ್ನ ನೀವು ತಗೋಬೇಕಾದ್ರೂ ಡಾಕ್ಟರ್ನ ಕೇಳದೆ ಮಾತ್ರ ದಯವಿಟ್ಟು ತಗೊಳಕ್ಕೆ ಹೋಗಬೇಡಿ. ಸೊ ಇದಾಗಿತ್ತು ಇವತ್ತಿನ ಟಾಪಿಕ್. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ.